ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಗೌರಿಬಿದನೂರು ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಭಾರೀ ಅಗ್ನಿ ಅವಘಡ. ಬಾನೆತ್ತರಕ್ಕೆ ಹೊತ್ತಿ ಉರಿಯುತ್ತಿರುವ ಬೆಂಕಿ. 6ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸಲು ಹರಸಾಹಸ. ಬಿಜೆಪಿಗೆ ಯಡಿಯೂರಪ್ಪ ದಕ್ಷಿಣ ಭಾರತದ ಭೀಷ್ಮ ಇದ್ದಂತೆ. ಬಿಜೆಪಿಯಲ್ಲಿರೋ ಗೊಂದಲ ಯಡಿಯೂರಪ್ಪ ಬಗೆಹರಿಸಬೇಕು. ಮಾಜಿ ಸಚಿವ ಶ್ರೀರಾಮುಲು. ತೆರೆದ ಬಾವಿಯಲ್ಲಿ ನಂಜುಗುಚ್ಚಾದ ಬುಲೆಟ್ ವಾಹನ ಪತ್ತೆ. ಆತಂಕಗೊಂಡ ರೈತನಿಂದ ಪೊಲೀಸರಿಗೆ ದೂರು. ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ವಾರ್ತೆಗಳ ವಿವರ. ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿ ಅಪಾರ ಸಂಖ್ಯೆಯ ಆಸ್ತಿಪಾಸ್ತಿ ನಷ್ಟವಾಗಿದ್ದು, ಹಲವರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಇಂದು ನಡೆದಿದ್ದು, ರಾತ್ರಿ 8 ಗಂಟೆಯಾದರೂ ಕೂಡ ಬೆಂಕಿ ಹೊತ್ತಿ ಉರಿಯುತ್ತಲೇ ಇದ್ದು, ಸುಮಾರು 6ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು, 50ಕ್ಕೂ ಹೆಚ್ಚು ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದ್ದು, ಇಲ್ಲಿ 16 ಕೈಗಾರಿಕೆಗಳು ತಲೆ ಎತ್ತಿವೆ. ಬುಧವಾರ ಮಧ್ಯಾಹ್ನ A1 ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಇದ್ದಕ್ಕಿದ್ದಂತೆ ಸ್ಕ್ರಾಪ್ ವಸ್ತುಗಳಿಗೆ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿಯ ಕೆನ್ನಾಲಿಗೆ ಬಾನೆತ್ತರಕ್ಕೆ ಕಾಣಿಸಿಕೊಂಡಿದ್ದು ದಟ್ಟ ಹೊಗೆ ಆವರಿಸಿದೆ. ಇದೇ ಫ್ಯಾಕ್ಟರಿಯಲ್ಲಿ ಸುಮಾರು 150ಕ್ಕೂ ಅಧಿಕ ಕಾರ್ಮಿಕ ಕೆಲಸ ಮಾಡುತ್ತಿದ್ದು, 50ಕ್ಕೂ ಹೆಚ್ಚು ಜನ ಕಾರ್ಮಿಕರು ಕಾರ್ಖಾನೆಯವರು ನೀಡಿರುವ ರೂಮ್ನಲ್ಲಿ ಇದ್ದರಂತೆ. ಬೆಂಕಿ ಹೆಚ್ಚಾಗುತ್ತಿದ್ದಂತೆ ಎಲ್ಲರೂ ಹೊರಬಂದಿದ್ದು, ಭಾರೀ ಅನಾಹುತದಿಂದ ತಪ್ಪಿಸಿಕೊಂಡಿದ್ದಾರೆ. ಇನ್ನು ಫ್ಯಾಕ್ಟರಿಯಲ್ಲಿ ಸುಮಾರು 150 ಟನ್ ಸ್ಕ್ರಾಪ್ ಇದ್ದು, ಅದರಲ್ಲಿ 50 ಟನ್ ಸ್ಕ್ರಾಪ್ ವಸ್ತುಗಳಿಗೆ ಬೆಂಕಿ ತಗುಲಿದೆ. ಇನ್ನು ಬೆಂಕಿ ಕೆನ್ನಾಲಿಗೆ ಕಾಣಿಸಿಕೊಂಡ ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಗುಡಿಬಂಡೆಯ ಸುಮಾರು 6ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನ, ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ಸರ್, ಇದು ಆ್ಯಕ್ಚುಲಿ ಸ್ಕ್ರಾಪ್ ಯಾರ್ಡ್. ಇದು ಮೆಟಲ್ ಸ್ಕ್ರಾಪ್ ಇರುತ್ತೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇದು? ಈಗ ಇಲ್ಲಿ ಸ್ಕ್ರಾಪ್ ಯಾರ್ಡ್ ಸ್ಟಾರ್ಟ್ ಆಗಿ ರೀಸೆಂಟ್ ಆಗಿದೆ, ಒಂದು 3 ಮಂತ್ಸಿಂದ ನಡೀತಾ ಇದೆ. ಆ್ಯಕ್ಚುಲಿ ಅಲ್ಲಿರೋದನ್ನು ನಮಗೆ ಸ್ವಲ್ಪ ಜಾಸ್ತಿ ಜಾಗ ಬೇಕು ಅಂತ ಹೇಳಿ ಈ ಕಡೆಗೆ ಈ ಥರ ಸ್ಟಾರ್ಟ್ ಮಾಡಿ ಇಲ್ಲಿ ಒಂದು 3 ಮಂತ್ಸ್ ಆಗ್ತಾಯಿದೆ. ಅದರಲ್ಲಿ ಇವತ್ತು ಈ ಥರ ಆಕಸ್ಮಿಕವಾಗಿ ಆದರೂ ಸ್ಕ್ರಾಪ್ ಮೆಟರಲ್ಲಿ ಪೇಂಟ್ ಡಬ್ಬಗಳು, ಒಂಥರ ಚಿಕ್ಕ ಚಿಕ್ಕ ಗ್ಯಾಸು ಡಬ್ಬಗಳು ಮತ್ತು ಸ್ಪ್ರೇ ಇರುತ್ತಲ್ಲ, ಪರ್ಫ್ಯೂಮ್ ಸ್ಪ್ರೇ, ಅಂಥವೆಲ್ಲ ಸ್ಕ್ರಾಪಲ್ಲಿ ಬಂದಿರುತ್ತೆ. ಅವೇನಾಗುತ್ತೆ, ಹೀಟ್ಗೆ ಬೆಂಕಿ ಅಂತ ಬಿಸಿಲು ಜಾಸ್ತಿ ಆದಾಗ ಒಂದು ಸಲ ಸ್ಟ್ರಾಕ್ ಆಗುತ್ತೆ. ಆ ಥರ ಆಗಿ ಚಿಕ್ಕದಾಗಿ ಹತ್ಕೊಂಡಿದ್ದಾಗ ನಮ್ಮ ಅಲ್ಲಿ ಕೆಲಸಗಾರ ಹುಡುಗರು ನಮಗೆ ಹೇಳಿದಾಗ ನಾವು ನಮ್ಮ ಸಿಬ್ಬಂದಿಗಳು ಬಂದು ಅಲ್ಲಿರೋ ಎಲ್ಲ ಎಂಪ್ಲಾಯಿಗಳನ್ನ ನಾವು ಪಾರು ಮಾಡಿ ಅಲ್ಲಿಂದ ಯಾರಿಗೂ ಏನು ತೊಂದರೆ ಆಗದಂಗೆ ನೋಡಿಕೊಂಡು ಆಮೇಲೆ ಬೆಂಕಿ ಆರ್ಸೋಕ್ಕೆ ನಾವು ಪ್ರಯತ್ನ ಪಟ್ಟಿವಿ, ನಾವು ನಮ್ಮ ಎಂಪ್ಲಾಯಿಗಳು ಸೇರಿ. ಅದು ಕಂಟ್ರೋಲ್ ಆಗದೇ ಇರೋ ಕಾರಣ ಇಮ್ಮಿಡಿಯೇಟ್ ನಾವು ಗೌರಿಬಿದನೂರು ಫೈರ್ ಸ್ಟೇಷನ್ ಮತ್ತು ಗುಡಿಬಂಡೆ ಫೈರ್ ಸ್ಟೇಷನ್ ಅವರಿಗೆ ನಾವು ಮಾಹಿತಿ ಕೊಟ್ಟಾಗ ಬುಧವಾರ ರಾತ್ರಿ 8 ಗಂಟೆಯಾದರೂ ಬೆಂಕಿ ಹೊತ್ತಿ ಹುರಿಯುತ್ತಿದ್ದು, ಇನ್ನು ನಿಯಂತ್ರಣಕ್ಕೆ ಬಂದಿಲ್ಲ. ಸ್ಥಳದಲ್ಲಿನ ಅಧಿಕಾರಿಗಳ ಮಾಹಿತಿ ಪ್ರಕಾರ ರಾತ್ರಿ 11 ಗಂಟೆ ವೇಳೆಗೆ ಬೆಂಕಿ ನಂದಿಸಬಹುದು ಎನ್ನಲಾಗಿತ್ತು. ಅಗ್ನಿಶಾಮಕ ಸಿಬ್ಬಂದಿಯ ತ್ವರಿತ ಕಾರ್ಯಾಚರಣೆಯಿಂದ ಬೆಂಕಿ ಬೇರೆಡೆಗೆ ವ್ಯಾಪಿಸಿದಂತೆ ತಡೆಯಲಾಗಿದೆ. ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ್, ಗ್ರಾಮಾಂತರ ಠಾಣೆಯ PSI ರಮೇಶ್ ಗುಗ್ಗರಿ ಹಾಗೂ ಅಗ್ನಿಶಾಮಕ ದಳದ 2 ವಾಹನಗಳು ಬೆಂಕಿ ನಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ಇನ್ನು ಅಗ್ನಿ ದುರಂತದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ಕ್ರಾಪ್ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. BS ಯಡಿಯೂರಪ್ಪ ಬಿಜೆಪಿಗೆ ದಕ್ಷಿಣ ಭಾರತದ ಭೀಷ್ಮ ಇದ್ದಂತೆ. ಬಿಜೆಪಿಯಲ್ಲಿರೋ ಗೊಂದಲ ಬಗೆಹರಿಸಲು ಯಡಿಯೂರಪ್ಪ ಅವರು ಮುಂದಾಗಬೇಕು. ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬದಲಾವಣೆಗೆ ನಾನು ಒತ್ತಾಯ ಮಾಡುವುದಿಲ್ಲ ಎಂದು ಮಾಜಿ ಸಚಿವ ಶ್ರೀರಾಮುಲು ಹೇಳಿದರು. ಒಂದು ಪಾರ್ಟಿಯಿಂದ ಒಂದು ಪಾರ್ಟಿಕರ ಸಹಜ ಅಲ್ಲ, ಎಲ್ಲರಿಗೂ ಪಾರ್ಟಿ ಜೊತೆಯಲ್ಲಿ ಇದೀವಿ, ನಮ್ದು ಯಾವುದೇ ಬಣಾಗಿಣೆ ಇಲ್ಲ. ಕೋಲಾರ ತಾಲೂಕಿನ ಕಿಂದಟ್ಟಿ ಗ್ರಾಮದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಲು ನಾನು ಸಿದ್ಧನಿದ್ದೇನೆ. ಜತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡುವುದಾಗಿ ಯತ್ನಾಳ್ ಹೇಳಿದ್ದಾರೆ. ನಾನು ಯತ್ನಾಳ್ ಅವರಿಗೆ ಧನ್ಯವಾದ ಹೇಳ್ತೇನೆ. ನಾನು ಬಿಜೆಪಿ ಪಕ್ಷದ ಪರವಾಗಿಯೇ ಇರುತ್ತೇನೆ, ಆದರೆ ಯಾವುದೇ ಬಣದಲ್ಲಿ ನಾನು ಇರುವುದಿಲ್ಲ.
ಬಿಎಸ್ ಯಡಿಯೂರಪ್ಪ ಬಿಜೆಪಿ ದಕ್ಷಿಣ ಭಾರತದ ಭೀಷ್ಮ ಇದ್ದಂತೆ. ಬಿಜೆಪಿಯಲ್ಲಿ ಗೊಂದಲ ಬಗೆಹರಿಸಲು ಯಡಿಯೂರಪ್ಪ ಅವರು ಮುಂದಾಗಬೇಕು. ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಲು ಯಡಿಯೂರಪ್ಪ ಸಹಕಾರ ಬೇಕಿದೆ. ಪಕ್ಷದ ಗೊಂದಲ ಬಗೆಹರಿಸಲು ನಮ್ಮ ಕೆಲ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಬಿವೈ ಯಡಿಯೂರಪ್ಪ ಅಧ್ಯಕ್ಷ ಇದ್ದಾಗ ಯಾರೂ ತುಟಿಕ್ ಪುಟಿಕ್ ಅಂತಿರಲಿಲ್ಲ. ನಾನು ರಾಜಕೀಯವಾಗಿ ಬೆಳೆಯಲು ಬಿಎಸ್ವೈ ಕಾರಣ. ಈಗಿನ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನನ್ನನ್ನು ರಾಜ್ಯಾಧ್ಯಕ್ಷನಾಗಲು ಸಿದ್ಧನಿರುವೆ ಎಂದರು. ನೋಡಿ ಸರ್, ರಾಜಕಾರಣನೇ ಬೇರೆ, ಅವತ್ತುಗಳು ಹೇಳಿದೀನಿ, ವೈಯಕ್ತಿಕ ಜೀವನನೇ ಬೇರೆ. ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗಿ ಅವೆಲ್ಲ ಸರಿಪಡಿಸ್ಕೊಂಡು ಇವತ್ತು ರಾಜ್ಯಾಧ್ಯಕ್ಷರು ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಮಾಡಿಕೊಂಡು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಹೈಕಮಾಂಡ್ ಆದೇಶನೇ, ಹೈಕಮಾಂಡ್ ಏನ್ ನಿರ್ಣಯ ತಗೊಂತಾನೆ ಅದೇ ಫೈನಲ್. ನಾನು ಇವತ್ತು ರಾಮ್ಲೂರ್ ಬದಲಾವಣೆ ಮಾಡಂದ್ರೆ ಬದಲಾವಣೆ ಮಾಡಕ್ ಆಗುತ್ತೇನ್ರಿ? ಅಲ್ಲ ಸರ್, ನೀವು ರೆಬಲ್ ಟೀಮ್ ಜೊತೆಲಿ ಇದ್ದೀರಿ. ಅಲ್ಲ, ನಾನು ನೋಡ್ರಿ, ನಾನು ಯಾವ ಟೀಮ್ ಜೊತೆಲಿ ಇಲ್ಲ, ನಾವು ಪಾರ್ಟಿ ಜೊತೆಲಿ ಇದೀವಿ ಎಲ್ಲಾರು ಕೂಡ. ಅಲ್ಲ, ಎಲ್ಲಾರು ಕೂಡ ಪಾರ್ಟಿ ಜೊತೆಲಿ ಇದೀವಿ, ನಮ್ದು ಯಾವ್ದೋ ಬಣಗಿಣೆ ಇಲ್ಲ. ಅವ್ರು ಕೂಡ ಯತ್ನಾಳ್, ಬಸವರಾಜ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಕೂಡ ಯಾವತ್ತೂ ಕೂಡ ಅವ್ರು ಕೂಡ ಬೇರೆ ಬಣ ಅನ್ನಂತದಿಲ್ಲ, ಎಲ್ಲಾರು ಕೂಡ ಪಾರ್ಟಿನೇ. ಓವರ್ ಆಲ್ ಆಗಿ ಎಲ್ಲಾರು ಕೂಡ ಕೆಲಸ ಮಾಡೋದು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದಾರ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ ಒಂದು ಕುಟುಂಬ ಇರ್ತದೆ, ಭಿನ್ನಾಭಿಪ್ರಾಯಗಳಿದ ಯಾರಿಗೆ ಹೇಳ್ಬೇಕು? ದೊಡ್ಡವ್ರ ಮನೇಲಿ ಇದ್ದಂತ ತಾಯಿ ತಂದಿಗೆ ಹೇಳ್ಬೇಕಲ್ಲ, ಯಾವ್ದೋ ಸಣ್ಣ ಪುಟ್ಟ ಇದ್ದಂತ ಟೈಮ್. ಹಂಗಾಗಿ ಇವತ್ತು ಪಾರ್ಟಿ ಅಂತ ತಕ್ಷಣ ದಿಸ್ ಇಸ್ ಪೊಲಿಟಿಕಲ್ ಪಾರ್ಟಿ. ಆ ಪೊಲಿಟಿಕಲ್ ಪಾರ್ಟಿ ಇರುವಂತ ಟೈಮಲ್ಲಿ ನಮ್ಗೆ ಎಲ್ಲಾರು ಕೂಡ ಹಿರಿಯರು ಎಲ್ಲಿ ಸಿಗ್ತಾರೆ ಅಂದ್ರೆ ಹೈಕಮಾಂಡ್ ಇರೋ ಕಾರಣ, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಇರೋ ಕಾರಣ ಯಡಿಯೂರಪ್ಪ ಹೇಳ್ತಾರೆ, ಮತ್ತೆ ಅವರು ಕೂಡ ಹೈಕಮಾಂಡ್ ಕೂಡ ತಿಳಿಸೋ ಕೆಲಸ ಮಾಡಿದ್ದಾರೆ. ನನ್ನ ರಾಜ್ಯಾಧ್ಯಕ್ಷ ಮಾಡುವಂತೆ ಯಡಿಯೂರಪ್ಪ ಬಳಿ ಪರಿಪರಿಯಾಗಿ ಕೇಳಿಕೊಳ್ಳುವೆ. ನಾನು ಸತ್ಯ ಧರ್ಮದ ಮೇಲೆ ರಾಜಕೀಯ ಮಾಡ್ತಿರುವೆ. ನಾನು ಸೋತಿದ್ದರೂ ಜನರು ನನ್ನ ಪರವಿದ್ದಾರೆ. ಕಾಂಗ್ರೆಸ್ಗೆ ಸೇರಲು ಆಹ್ವಾನ ವಿಚಾರ. ನಾನು ಒಳ್ಳೆಯವನು ಎಂಬ ಕಾರಣಕ್ಕೆ ನನ್ನ ಪಕ್ಷಕ್ಕೆ ಆಹ್ವಾನಿಸಿದ್ದಾರೆ, ಆದರೆ ಯಾರೂ ನನ್ನನ್ನು ಸಂಪರ್ಕಿಸಿಲ್ಲ ಎಂದರು. ಅವ್ರ ಪ್ರೀತಿ ಇರ್ಬೋದು, ಅಭಿಮಾನ ಇರ್ಬೋದು. ಇವತ್ತು ಏನೋ ಅವ್ರಿಗೇನೋ ರಾಮ್ಲು ಅಂದ ತಕ್ಷಣನೇ ಒಳ್ಳೆಯವನನ್ನಂತ ವಿಶ್ವಾಸ ಇರ್ಬೋದು, ಒಳ್ಳೆಯವನನ್ನಂತ ಅಭಿಪ್ರಾಯ ಇರ್ಬೋದು. ಹಂಗಾಗಿ ಅವ್ರು ರಾಮ್ಲು ಅವ್ರ ಬಗ್ಗೆ ಒಂದು ಒಳ್ಳೆ ಮಾತುಗಳು ಮಾತಾಡಿರ್ಬೋದು. ಏನ್ ತಪ್ಪೇನಂದ್ ಇದೆಯಲ್ಲ, ಪಕ್ಷಕ್ಕೆ ಸ್ವಾಗತ ಮಾಡಿದ್ರು. ಅಲ್ಲ, ಪಕ್ಷಕ್ಕಂತ ದಟ್ ಪೊಲಿಟಿಕಲ್ ಪಾರ್ಟಿ. ನಾವೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಇರ್ತೀವಲ್ಲ, ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕರಿತಿರ್ತೀವಿ. ಅವ್ರುಗಳು ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಬರ್ರಿ 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 ಅಂತ ಕರಿತಿರ್ತೀವಿ. ಅಂದ್ರೆ ಇವಾಗೆಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾವು ಮಾತಾಡ್ಬೇಕಾಗುತ್ತಲ್ಲ, ಮಾತಾಡಿದ್ರೆ ಜನರಿಗೆ ಒಂದು ರೀತಿ ಇಲ್ಲಪ್ಪ, ಎಲ್ಲೋ ಒಂದ್ ಕಡೆ ಯಾರೋ ಪೊಲಿಟಿಕಲ್ ಸಿಸ್ಟಮ್ ದಲ್ಲಿ ಬಹಳಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ದುಡಿದಾನ, ಕೆಲಸ ಮಾಡಿದಾನ, ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಾನ. ಅಂತ ಸಂದರ್ಭದಲ್ಲಿ ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ಯಾವುದೇ ಪಾರ್ಟಿಯಲ್ಲಿ ಇದ್ದಂತ ವ್ಯಕ್ತಿಗಳಿಗೆ ತೊಂದರೆ ಆದಂತ ಟೈಮಲ್ಲಿ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿ ಕರ ಸಹಜ. ಅದು ಹೋಗೋದು ಬಿಡೋದು ಅನ್ನೋಂಥದ್ದು ಅದು ಪಾರ್ಟಿ ತೀರ್ಮಾನ ತಗೊಂತ ನಮ್ಮ ಮನಸ್ಥಿತಿಗೆ ತೀರ್ಮಾನ ತಗೋಬೇಕಾಗುತ್ತೆ. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಈಶಾ ಆದಿಯೋಗಿ ಸ್ಥಾಪನೆಯಾದಾಗಿನಿಂದ ಆವಲಗುರ್ಕಿ ಪಂಚಾಯಿತಿ ಭಾಗದಲ್ಲಿ ಒಂದಲ್ಲ ಒಂದು ಆತಂಕ ಸೃಷ್ಟಿಯಾಗುತ್ತಲೇ ಇದೆ. ಅಪಘಾತಗಳು ಹೆಚ್ಚಾಗುತ್ತಿದೆ. ಆಗಾಗ ಸಂಚಾರ ಬಂದ್ ಆಗುತ್ತಿರುತ್ತದೆ. ಅನೈತಿಕ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಅಂಥದ್ದೊಂದು ಘಟನೆ ಇಂದು ಗೋಚರವಾಗಿದೆ. ಬುಲೆಟ್ ಒಂದನ್ನು ಜಖಂಗೊಳಿಸಿ ಬಾವಿಯಲ್ಲಿ ಎಸೆದಿದ್ದಾರೆ. ಇದು ಸುತ್ತಮುತ್ತಲ ಜನರಲ್ಲಿ ಆತಂಕ ಮೂಡಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಈಶಾ ಆದಿಯೋಗಿ ಬೃಹತ್ ಪ್ರತಿಮೆ ಅನಾವರಣಗೊಂಡು ನಂತರ ಸಾವಿರಾರು ಜನ, ನೂರಾರು ವಾಹನಗಳ ಓಡಾಟ ಪ್ರಾರಂಭವಾಗಿದೆ. ನಿರ್ಮಾಣ ಸ್ಥಳಕ್ಕೆ ಸೇರಿದ ಆವಲಗುರ್ಕಿ ಸುತ್ತ ರೈತರ ಜಮೀನುಗಳು ಕಿರಿದಾದ ರಸ್ತೆಗಳಿಂದ ರಸ್ತೆ ಸಂಚಾರ ಬಂದ್ ಆಗಿ ಅಪಘಾತಗಳು ಸೃಷ್ಟಿಯಾಗುತ್ತಿವೆ. ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಡುತ್ತಿವೆ. ಹೊಸ ಹೊಸ ಜನರ ಓಡಾಟ, ಹೊಸ ಸಂಸ್ಕೃತಿ ಆಚಾರಗಳು ಇಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಯುವಕ ಯುವತಿಯರ ಜೋಡಿಗಳ ಆಗಮನ ದಿನೇ ದಿನೇ ಹೆಚ್ಚಾಗುತ್ತಿದೆ. ಜಗಳಗಳು, ಕೊಲೆ, ಸುಲಿಗೆಗಳು ಪ್ರಾರಂಭವಾಗುತ್ತಿವೆ. ಇಂದು ರೈತರ ಬಾವಿಯೊಂದರಲ್ಲಿ ನಜ್ಜುಗುಜ್ಜಾದ ಬುಲೆಟ್ ವಾಹನವೊಂದು ಪತ್ತೆಯಾಗಿದೆ. ಮುಷ್ಟೂರು ಮೂಲಕ ಹಾದು ಹೋಗುವ ಹರಿಹರಪುರ ಗ್ರಾಮದ ರೈತನೋರ್ವನ ಜಮೀನೊಂದರ ತೆರೆದ ಬಾವಿಯಲ್ಲಿ ತನ್ನ ತೋಟಕ್ಕೆ ನೀರು ಓಡಿಸಿ ನೀರು ಕಡಿಮೆಯಾಗಿದೆಯಾ ಎಂದು ಇಣುಕಿ ನೋಡಿದಾಗ ನಜ್ಜುಗುಜ್ಜಾದ ಬುಲೆಟ್ ವಾಹನವೊಂದು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ. ಕೂಡಲೇ ರೈತರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಏನಾಗಿದೆ ಅಂದರೆ, ರಾತ್ರಿ ಇವರು ಪಕ್ಕ ತೋಟದವರು ನೀರು ಹೊಡೆದಿದ್ದಾರೆ. ಬಾವಿಯಲ್ಲಿ ಕರೆಂಟ್ ಪ್ರಾಬ್ಲಮ್ ಆಗಿ ನೀರು ಪಕ್ಕ ತೋಟದವರು ಪಂಪ್ ಮಾಡ್ಕೊಂಡಿದ್ದಾರೆ. ಪಂಪ್ ಮಾಡ್ಕೊಂಡಾಗ ಏನು ಮಾಡಿದೆ, ಒಂದು 10 ಅಡಿ ನೀರು ಖಾಲಿ ಆಗಿದೆ. 10 ಅಡಿ ನೀರು ಖಾಲಿ ಆಗುತ್ತೆ, ಬೆಳಗಾಗಿದೆ. ಬೆಳಗಾದಾಗ ನೋಡಿದ್ರೆ ಬುಲೆಟ್, ಒಂದು ವೆಹಿಕಲ್ ಬುಲೆಟ್ ಅನ್ನೋದು ಕಾಣಿಸ್ತಾ ಇತ್ತು. ಅಲ್ಲಿ ಅವ್ರೇನು ಮಾಡಿಬಿಟ್ಟು ಭಯ ಬಿದ್ದುಬಿಟ್ಟು ಮೋಟ್ರ್ ನೆತ್ತಿ ಆಚೆಗೆ ಇಟ್ಕೊಂಡ್ರು. ಆಮೇಲೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಅವರು.
ಪೊಲೀಸರಿಗೆ ಪೊಲೀಸ್ನವ್ರು ಬಂದು ಅದನ್ನು ಬುಲೆಟ್ ನೆತ್ತಿ ಅನುಮಾನಾಸ್ಪದವಾಗಿ ಬುಲೆಟನ್ನು ಕಲ್ಲು ತೊಗೊಂಡು ಏನರಲ್ಲಿ ನೋಡ್ದಿರೋ ಗೊತ್ತಿಲ್ಲ, ನೆಜ್ಜಿಬಿಚ್ಚಿ ಹೊಡೆದಿದ್ದಾರೆ. ಬಾಡಿ ಗಿಡಿ ಯಾವುದೂ ಅಲ್ಲೇನು ಕಾಣ್ತಾ ಇಲ್ಲ, ಬರೀ ಬುಲೆಟ್ ಮಾತ್ರ ಕಾಣ್ತಾ ಇದೆ. ಏನಂದರೆ ಈ ವೆಹಿಕಲ್ ಈಶಾದಾಗಿನಿಂದ ಸಿಕ್ಕಾಪಟ್ಟೆ ವೆಹಿಕಲ್ ಬಂದಾಗಿನಿಂದ ಯಾರು ಏನು ಅನ್ನೋದು ಇದಾಗಿದೆ. ಭಯ ಆಗುತ್ತೆ, ಬುಲೆಟ್ ನೋಡಿದಾಗಿಂದ ಭಯ ಆಗುತ್ತೆ. ಇನ್ನೇನು ನಮ್ಮ ಏರಿಯಾದಲ್ಲಿ ಈ ಥರ ಆಗಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಭಯ ಆಗ್ತಾ ಇದೆ ಸರ್ ನಮಗೆ. ಇಲ್ಲ, ಏನೂ ಸಿಕ್ಕಿಲ್ಲ ಸರ್, ಬುಲೆಟ್ ಮಾತ್ರ ಕಾಣಿಸ್ತಿದೆ, ಬುಲೆಟ್ ಮಾತ್ರ ಅಲ್ಲಿ ಎತ್ತಿದ್ದಾರೆ ಸರ್. ಬುಲೆಟ್ ಜಜ್ಜಿಬಿಚ್ಚಿ ಹೊಡೆದಿದ್ದಾರೆ ಸರ್. ನಮ್ಗೆ ಏನೇನು ಎಲ್ಲೋ ಇಲ್ಲಿ ಹೊಡೆದಾಡ್ಕೊಂಡು ಇಲ್ಲ ಏನೋ ಇದು ಮಾಡ್ಕೊಂಡು ತಂದು ಬುಲೆಟ್ ಎತ್ತಿ ಬಾವಿಯಲ್ಲಿ ಬಿಸಾಕಿರ್ಬೋದು ಅನ್ನೋ ಒಂದು ಇದು ಸರ್. ಈ ಅನಾಮಿಕ ಬುಲೆಟ್ ಬೈಕ್ ನಜ್ಜುಗುಜ್ಜಾಗಿ ಬಾವಿಯಲ್ಲಿ ಬಿಸಾಡಿದ್ದು ಯಾರು, ಯಾಕೆ, ಹೇಗೆ, ಯಾವಾಗ ಬಾವಿಯಲ್ಲಿ ಬಿಸಾಡಿ ಹೋಗಿದ್ದಾರೆ, ಇದರ ಹಿಂದಿನ ಕಥೆಯನ್ನು, ಯಾರನ್ನಾದರೂ ಕೊಲೆ ಮಾಡಿದ್ರಾ, ಇಲ್ಲ ಜಗಳ ಮಾಡಿಕೊಂಡು ಬೈಕ್ ಬಿಸಾಡಿ ಹೋದ್ರಾ, ಇಲ್ಲ ಕಳ್ಳತನದ ಬೈಕಾ ಅನ್ನೋ ಹಲವಾರು ಅನುಮಾನಗಳು ಮೂಡತೊಡಗಿವೆ. ಎಲ್ಲ ಅನುಮಾನಗಳಿಗೆ ಪೊಲೀಸರು ವಶಪಡಿಸಿಕೊಂಡ ಬೈಕ್ ಅದರ ನಂಬರ್ನಿಂದ ಪತ್ತೆ ಹಚ್ಚಿದ ಮೇಲಷ್ಟೇ ತಿಳಿಯಬೇಕಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶ್ರೀ ಆದಿಶಕ್ತಿ ಪೀಠಂ ಶ್ರೀ ಕ್ಷೇತ್ರ ಬಂಡಹಳ್ಳಿ, ಅಡ್ಡಗಲ್ಲು ಪಂಚಾಯಿತಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಮಹಾಮಾತಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್. ಶ್ರೀ ಆದಿಶಕ್ತಿ ಅಮ್ಮನವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ 5/2/2025 ಬುಧವಾರದಿಂದ 7/2/2025 ಶುಕ್ರವಾರದವರೆಗೆ ಆನೆ ಅಂಬಾರಿ ಉತ್ಸವ ಕಾರ್ಯಕ್ರಮ. ಆನೆ ಅಂಬಾರಿಯು ದಿನಾಂಕ 8/2/2025 3 ಊರುಗಳ ಉತ್ಸವವಿರುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಕಾವೇರಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಸಂಪರ್ಕಿಸಿ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ನನ್ನ ಕನಸು ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು, ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿ ಗ್ರಾಮದಲ್ಲಿ ಬಡ ರೈತ ಗಿರೀಶ್ ಎಂಬುವರು ವ್ಯವಸಾಯಕ್ಕಾಗಿ ಮೈಕ್ರೋ ಫೈನಾನ್ಸ್ನಿಂದ ಸಾಲ ಪಡೆದು ಅದನ್ನು ತೀರಿಸಲು ಸಾಧ್ಯವಾಗದೆ ಹಾಗೂ ಮೈಕ್ರೋ ಫೈನಾನ್ಸ್ ಕಿರುಕುಳ ತಾಳಲಾರದೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ನಿಜಕ್ಕೂ ಸಾಮಾಜಿಕ ದುರಂತವೇ ಸರಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಂದೀಪ ಬಿ ರೆಡ್ಡಿ ಕಳವಳ ವ್ಯಕ್ತಪಡಿಸಿದರು. ಕನ್ನಡ ಬರುತ್ತಲ್ಲ, ನೀವು ಚೆನ್ನಾಗಿ ಓದಿದ್ಯಾ? ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ಸಾವಿಗೆ ಶರಣಾಗಿದ್ದ ಗುಡಿಬಂಡೆ ತಾಲೂಕಿನ ಬೀಚಗನಹಳ್ಳಿ ಗ್ರಾಮದ ಮೃತ ಗಿರೀಶ್ ಮನೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂದೀಪ ಬಿ ರೆಡ್ಡಿ ತೆರಳಿ ಭೇಟಿ ಕೊಟ್ಟು ಕುಟುಂಬದವರಿಗೆ ಆರ್ಥಿಕ ನೆರವು ನೀಡಿದರು. ಧೈರ್ಯ ಕಳೆದುಕೊಳ್ಳದೆ ಜೀವನ ಸಾಗಿಸುವಂತೆ ಮೃತನ ಪತ್ನಿ ಹಾಗೂ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದರು. ಆತ್ಮಹತ್ಯೆ ಮಾಡಿಕೊಂಡ ಗಿರೀಶ್ ಮತ್ತು ಅವರ ಕುಟುಂಬದವರು ಮಾಡಿರುವ ಸಾಲವನ್ನು ಯಾವುದೇ ಕಾರಣಕ್ಕೂ ಮೈಕ್ರೋ ಫೈನಾನ್ಸ್ ಲೇವಾದೇವಿಗಾರರು ವಾಪಸ್ ನೀಡುವಂತೆ ಕುಟುಂಬ ವರ್ಗದವರಿಗೆ ಕಿರುಕುಳ ನೀಡಬಾರದು ಎಂದು ಎಚ್ಚರಿಕೆ ನೀಡಿದರು. ನೋಡಿ, ಈಗ ಸಾಲ ಮಾಡಿರೋರೇ ಇಲ್ಲ. ಈಗ ಅದ್ರ ಜೊತೆಗೆ ಆ ಕುಟುಂಬ ನೋಡಿದ್ರೆ, ಅಷ್ಟು ಚಿಕ್ಕ ಮನೆ, ಅಷ್ಟು ಬಡತನ ನೋಡಿದ್ರೆ ಇನ್ನು ಅವ್ರ ಹತ್ರ ವಸೂಲಿ ಮಾಡೋದು ಅನ್ನೋದು ನಿಜವಾಗ್ಲೂ ಕನಸಿನ ಮಾತು. ದಯವಿಟ್ಟು ಅವ್ರ ಮೇಲೆ ಯಾವುದೇ ಆದ ಕಾನೂನಿನ ರೀತಿಯ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಾರ್ದು. ಅವ್ರ ಮೇಲೆ ಏನು ಸಾಲ ಇದೆಯೋ ಅದನ್ನೆಲ್ಲ ವೇವ್ ಆಫ್ ಮಾಡಬೇಕು. ನಿಮ್ಮಿಂದ ದುಡ್ಡು ವಾಪಸ್ ಬರ್ಬೋದು ರೀ, ನಮ್ಮ ಪ್ರಾಣ ವಾಪಸ್ ಬರೋಕ್ಕಾಗುತ್ತಾ? ಅಂತಹ ಕೆಲಸನ, ಅಂತಹ ಪಾಪ ಕೆಲಸನ ನೀವು ಇವತ್ತು ಮಾಡಿದ್ದೀರಾ. ಯಾವುದೇ ಕಾರಣಕ್ಕೂ ಈ ಮನೆ ಹತ್ರ ನೀವು ಬರಬಾರ್ದು ಮತ್ತು ಕಾನೂನಿನ ರೀತಿ ಕೂಡ ಯಾವುದೇ ಕ್ರಮನ ಈ ಜನಗಳ ಮೇಲೆ ತಗೊಬಾರ್ದು. ಆ ಥರ ಏನಾದ್ರು ತಗೊಂಡ್ರೆ ಮತ್ತೆ ನಾವೆಲ್ಲ ನಿಮ್ಮ ವಿರುದ್ಧ, ಯಾವುದು ಪರ್ಟಿಕ್ಯುಲರ್, ನಾನೀಗ ಜನರಲ್ ಆಗಿ ಮಾತ್ರ ಮಾತಾಡ್ತಾ ಇದ್ದೀನಿ, ಯಾರಾದರೂ ಈಗ ಇಂತಹ ಒಂದು ಕೃತ್ಯಕ್ಕೆ ಕೈ ಇಟ್ಟರೆ
ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ನಾವು ಕೆಲಸ ಮಾಡ್ತೀವಿ. ಯಾಕಂತಂದರೆ ಜನಸಾಮಾನ್ಯರ ಹಿತನೇ ನಮಗೆ ಮುಖ್ಯ. ಮೃತ ಗಿರೀಶ್ ತೀರ ಬಡ ಕುಟುಂಬದವನಾಗಿದ್ದು ಪತ್ನಿ, ಪುಟ್ಟ ಮಗು ಹಾಗೂ ಕುಟುಂಬ ವರ್ಗದವರನ್ನು ಅಗಲಿದ್ದಾನೆ. ಆತನ ಮಗುವಿನ ಮುಂದಿನ ವಿದ್ಯಾಭ್ಯಾಸಕ್ಕೆ ತಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೆರವು ನೀಡಲಾಗುವುದು ಎಂದು ಇದೇ ವೇಳೆ ಭರವಸೆ ನೀಡಿದರು. ಆ ಹೆಣ್ಣು ಮಗುಗೆ ಮತ್ತು ಅವ್ರ ಕುಟುಂಬಕ್ಕೆ ಯಾರು ಪಾಪ ಆ ಯುವತಿ ಏನು ನಮ್ಮ ಗಿರೀಶ್ ಅವರ ಪತ್ನಿ ಏನಿದ್ದಾರೆ ಅವರಿಗೆ ಒಂದು ಸಮಾಧಾನದ ಮಾತುಗಳನ್ನ ಹೇಳಿದ್ವಿ. ಅದೇ ರೀತಿ 1.5 ವರ್ಷದ ಮಗು ಪಾಪ ಅದು. ಆ ಮಗುಗೆ ಸಹ ಮುಂದೆ ಏನಾದರೂ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೇನಾದರೂ ಅವಶ್ಯಕತೆ ಇದೆ ಅಂದರೆ ಮತ್ತು ಅವರ ತಂದೆ ತಾಯಿಗೆ ಏನಾದರೂ ಆರೋಗ್ಯ ವಿಷಯದಲ್ಲಿ ಅವಶ್ಯಕತೆ ಇದೆ ಅಂತಂದರೆ ನಮ್ಮ ಕೈಲಾದ ಸಹಾಯ ನಮ್ಮ BJP ಪಕ್ಷದಿಂದ ನಮ್ಮ ಕಾರ್ಯಕರ್ತರ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತು ಅವ್ರಿಗೊಂದು ಮಾತು ಕೊಟ್ಟಿದ್ದೀವಿ. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಕೊನೆಗಾಣಿಸಿ ಬಡವರ ಜೀವಗಳನ್ನು ಉಳಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರಗಳು ಈಗಲೇ ಇದರ ವಿರುದ್ಧ ಏನು ಮೈಕ್ರೋ ಫೈನಾನ್ಸ್ನ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಬೇಕು. ಅವರಿಗೆ ಏನು ಜನಸಾಮಾನ್ಯರಿಗೆ ಒಂದು ರಕ್ಷಣೆ ಕೊಡೋ ಕೆಲಸ ಅಂತ ಮಾಡಬೇಕು ಅಂತ ಈ ಮುಖಾಂತರ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ. ಈ ವೇಳೆ ಮೃತ ಗಿರೀಶ್ ಕುಟುಂಬಸ್ಥರು ಇದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕನ್ನಡ ಬರುತ್ತಲ್ಲ ನೀವು ಚೆನ್ನಾಗಿ ಓದಿದ್ಯಾ? ಹೊಸದಾಗಿ ಪ್ರಾದೇಶಿಕ ಪಕ್ಷ ನಿರ್ಮಾಣ ಮಾಡುವ ಉದ್ದೇಶದಿಂದ ಜನಾಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತಿರುವ ಕಾರ್ಯಕ್ರಮವಾಗಿದ್ದು ಕರ್ನಾಟಕ ರಾಜ್ಯ 40 ವರ್ಷಗಳಿಂದ ತುಳಿತಕ್ಕೊಳಪಟ್ಟಿದೆ ಎಂದು ಮಾಜಿ ಮಂತ್ರಿ CM ಇಬ್ರಾಹಿಂ ಹೇಳಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸಿರಿಗನ್ನಡ ದೇಶಂ ಗೆಲ್ಗೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಕಾರ್ಯಕ್ರಮವನ್ನು ಮಾಜಿ ಮಂತ್ರಿ CM ಇಬ್ರಾಹಿಂ ಮಾತನಾಡಿ, ಕೇಂದ್ರದಿಂದ ಸಿಗುವಂತಹ ಹಣಕಾಸು ಸಹಾಯವಾಗಲಿ ನೀರಾವರಿ ಯೋಜನೆಗಳು ಯಾವುದು ಕೇಳುವ ಹಾಗಿಲ್ಲ. ತಮಿಳುನಾಡು, ತೆಲಂಗಾಣ, ಕೇರಳ ಮತ್ತು ಆಂಧ್ರ ಅವರು ಕಾಲಿನ ಮೇಲೆ ನಿಂತಿದ್ದಾರೆ. ನಾವು ಕನ್ನಡಿಗರು ನಮಗೆ ಸ್ವಾಭಿಮಾನವಿಲ್ಲವೇ? ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನಾಭಿಪ್ರಾಯ ಕಲೆ ಹಾಕುತ್ತಿದ್ದೇವೆ. ಜನರ ಮುಂದಿಟ್ಟು ಹೊಸ ಪಕ್ಷ ನಿರ್ಮಾಣ ಮಾಡುವ ನಿರ್ಧಾರವನ್ನು ಮಾಡಲಾಗುತ್ತಿದೆ. ರಾಜ್ಯದ ಸಮ್ಮೇಳನವನ್ನು ಮಾಡಿ ಪಕ್ಷವನ್ನು ಅಧಿಕೃತವಾಗಿ ಮಾಡಲಾಗುತ್ತದೆ ಎಂದರು. ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಕರ್ನಾಟಕ ರಾಜ್ಯ 70 ವರ್ಷದಿಂದ ತುಳಿತಕ್ಕೊಳಪಟ್ಟಿದೆ. ಕೇಂದ್ರದಿಂದ ಸಿಗ್ತಕ್ಕಂಥ ಹಣಕಾಸಾಗಲಿ, ಸಹಾಯ ಆಗಲಿ, ನೀರಾವರಿ ಯೋಜನೆಗಳು ಯಾವುದು ನಮಗೆ ಕೇಳಂಗಿಲ್ಲ. ಯಾರು ಪರಿಸ್ಥಿತಿ ಅದು ಗದಗ ಹೋಗ್ತಾ ಇದೆ. ಆಮೇಲೆ ತಮಿಳುನಾಡು, ತೆಲಂಗಾಣ, ಕೇರಳ, ಆಂಧ್ರ ಅವರು ಕಾಲ ಮೇಲೆ ನಿಂತಿದ್ದಾರೆ. ನಾವು ಕನ್ನಡಿಗರಿಗೆ ನಮ್ಗೆ ಆ ಸ್ವಾಭಿಮಾನ ಇಲ್ವಾ? ಅದಕ್ಕೊಂದು ಪ್ರಯತ್ನ ನಾವು ಶುರು ಮಾಡಿದ್ದೇವೆ. ನೋಡೋಣ, ಇಡೀ ರಾಜ್ಯ ತುಂಬ ನಾವು ತಿರುಗಾಡ್ತೀವಿ. ಜನ ಏನು ಹೇಳ್ತಾರೆ ಅದರ ಮೇಲೆ ತೀರ್ಮಾನ ಬಿಡ್ತೀವಿ. ಈ ಸಂದರ್ಭದಲ್ಲಿ ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್, ಆಲ್ ಇಂಡಿಯಾ BSP ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ, ಪ್ರಧಾನ ಕಾರ್ಯದರ್ಶಿ ನಂದಿಗುಂದ P ವೆಂಕಟೇಶ್, ರೈತ ಮುಖಂಡರು, ಕನ್ನಡಪರ ಪದಾಧಿಕಾರಿಗಳು, ಸ್ಥಳೀಯ ಸಂಘಟಕರು, ಮುಖಂಡರು, ಕಾರ್ಯಕರ್ತರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ನಮ್ಮ ಸರ್ಕಾರ ಅನೇಕ ಉಚಿತ ಯೋಜನೆಗಳನ್ನು ನೀಡಿರುವುದರಿಂದ ಅಭಿವೃದ್ಧಿ ಕೆಲಸಗಳು ಮಾಡಲು ಸಾಧ್ಯವಾಗುತ್ತಿಲ್ಲ. ಮನಮೋಹನ್ ಸಿಂಗ್ ರವರ ಅವಧಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಆರಂಭಗೊಂಡ ನರೇಗಾ ಯೋಜನೆಯಡಿ ಸರ್ಕಾರ ಅನುದಾನ ನೀಡುತ್ತಿದ್ದು, ನಿಮ್ಮ ತೋಟದಲ್ಲಿ ಕೆಲಸ ಮಾಡಿದರೂ ಸರ್ಕಾರ ಹಣ ನೀಡುತ್ತಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಶಾಸಕ SS ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಊಗಲನಾಗಿಪಲ್ಲಿಯಲ್ಲಿ ಗ್ರಾಮದ SLV ರೆಸಾರ್ಟ್ ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ 20ನೇ ವರ್ಷದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ದಿನಾಚರಣೆ ಕಾರ್ಯಕ್ರಮವನ್ನು ಶಾಸಕ ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ, ನರೇಗಾ ಯೋಜನೆ ರೈತರು ಕೂಲಿ ಕೃಷಿ ಕಾರ್ಮಿಕರಿಗಾಗಿ 20 ವರ್ಷಗಳ ಹಿಂದೆ ಪ್ರಧಾನಿ ಮನಮೋಹನ್ ಸಿಂಗ್ ರವರು ಅನುಷ್ಠಾನಗೊಳಿಸಿದರು. ನರೇಗಾ ರೈತರ ಪಾಲಿಗೆ ವರದಾನವಾಗಿದೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ
ತಾಲೂಕುಗಳಲ್ಲಿ ನರೇಗಾ ಯೋಜನೆಯನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ನಮ್ಮ ಪಕ್ಕದ ತಾಲೂಕುಗಳಲ್ಲಿ ಸಹ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ನಮ್ಮ ತಾಲೂಕಿನಲ್ಲಿ 25 ಪಂಚಾಯಿತಿಗಳಲ್ಲಿ ಕೇವಲ 23 ಕೋಟಿಯಷ್ಟು ಮಾತ್ರ ಖರ್ಚು ಮಾಡಲಾಗಿದೆ. ಸರಾಸರಿ ಪ್ರತಿ ಗ್ರಾಮ ಪಂಚಾಯಿತಿ 80 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಕಾರಣ ತಿಳಿಯುತ್ತಿಲ್ಲ. ಸರ್ಕಾರ ನಿಮಗಾಗಿ ನಿಮ್ಮ ತೋಟದಲ್ಲಿ ಕೆಲಸ ಮಾಡಿದ್ರೂ ಸರ್ಕಾರ ಹಣ ನೀಡುತ್ತದೆ. ಆದರೆ ನೀವು ಆ ಕೆಲಸ ಕಷ್ಟ ಎಂದು ಹೇಳುವ ಬದಲು ಅಧಿಕಾರಿಗಳು ಹಾಗೂ ನನಗೆ ಸಹ ತಿಳಿಸಿ ಸಂಬಂಧಪಟ್ಟ ಇಲಾಖೆಗಳಿಂದ ಮಾಹಿತಿ ಪಡೆದುಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಮಾದರಿಯಾಗೋಣ ಎಂದರು. ಕೆಲಸಗಳು ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಿನ ಮನಮೋಹನ್ ಸಿಂಗ್ ಅವರು ರೈತರ ಪಾಲಿನ ವರದಾನ ಅಂತ ನಾನಂತೂ ನಂಬಿದ್ದೀನಿ. ಕಾರ್ಯಕ್ರಮವನ್ನು ಜಾರಿ ತಂದಿರೋದು ಅದು ಇವತ್ತು ಯಶಸ್ವಿಯಾಗಿ ನಡೀಬೇಕು ಅಂತ ನಮ್ಮೆಲ್ಲರ ಆಸೆ. ಆದ್ರೆ ಯಾಕೋ ನಾವು ಅಂದ್ಕೊಂಡ ಮಟ್ಟಿಗೆ ನಡೆಯೋ ಕೆಲಸಗಳು ಆಗ್ತಾ ಇಲ್ಲ. ತಾವು ಜ್ಞಾಪಕ ಇಟ್ಕೊಳ್ಳಿ, ಕನಕಪುರದಲ್ಲಿ ಒಂದು ಪಂಚಾಯಿತಿಯಲ್ಲಿ 4-5 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಆಕ್ಷನ್ ಪ್ಲಾನ್ ಆಗುತ್ತೆ, ಕೆಲಸನೂ ಆಗುತ್ತೆ. ನಮ್ಮಲ್ಲಿ 80-70 ಲಕ್ಷಕ್ಕೆ ಮುಗಿತಾ ಇದೆ. 1 ಕೋಟಿ ಕೂಡ ಯಾವ ಪಂಚಾಯತಿ ಸರಿಯಾಗಿ ಆಗ್ತಾ ಇಲ್ಲ. ಲಾಸ್ಟ್ ಇಯರ್ 24 ಕೋಟಿ ಆಗಿದೆ, ಅದ್ರ ಹಿಂದಿನ ವರ್ಷ ಅಷ್ಟು ಹೆಚ್ಚು ಕಮ್ಮಿ ಆಗಿದೆ. ಅಂದ್ರೆ ನಮ್ದು 25 ಪಂಚಾಯತಿ ಇರೋದು 23 ಕೋಟಿ ಅಂದ್ರೆ ಹೆಚ್ಚು ಕಮ್ಮಿ 90-95 ಲಕ್ಷ ಆದಂಗಾಯ್ತು. ಯಾಕೆ ನಾವು ಇನ್ನ ಜಾಸ್ತಿ ಮಾಡಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ ಬಗ್ಗೆ ನಿಮ್ಮತ್ತ ಇನ್ನಷ್ಟು ನಾನು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು, ಕಾರಣ ಬರೋಕ್ಕಾಗಲಿಲ್ಲ. ನಿಮ್ಮತ್ತ ನಾವು ಮೈ ಕೊಟ್ಟು ಕೇಳಬೇಕಾಗಿತ್ತು. ನಮ್ಮ DS ರಮೇಶ್ ಮಾತಾಡುವಾಗ ತಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ, ನನಗೆ ಅರ್ಥ ಆಗ್ತಾ ಇದೆ. ಅದರಿಂದ ನೀವು ನೇರವಾಗಿ DS ಇವಾಗ ಕೇಳ್ಬೇಕಿಲ್ಲೇ, ಸರ್ ತಾವೇನೋ ಇಷ್ಟು ಕೆಲಸ ಮಾಡುವಂತೀರಾ, ಹಿಂಗ್ ಪ್ರಾಬ್ಲಮ್ ಇದೆ, ಇದನ್ನು ಸಾಲ್ವ್ ಮಾಡಿದ್ರೆ ಮಾಡಕ್ ನಾವು ರೆಡಿ ಇದ್ದೀವಿ ಅಂದಾಗ ನಿಮಗೂ ಅವ್ರಿಗೇನೋ ಪ್ರಾಬ್ಲಮ್ ಇದೆ, ಮಧ್ಯದಲ್ಲಿ ನಾನು ಬಂದು ಸಾಲ್ವ್ ಮಾಡಕ್ಕೆ ನನಗೆ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ, ಆರೋಗ್ಯ ಆಡಳಿತಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹನುಮಂತ ರೆಡ್ಡಿ, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬೂರಗ ಮೊಡಗು ನರಸಿಂಹಪ್ಪ ಮತ್ತಿತರರು ಭಾಗವಹಿಸಿದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಮಾಲೂರು ತಾಲೂಕು ಆಡಳಿತದಿಂದ ನಿರ್ಗತಿಕರಿಗೆ ಮಂಜೂರು ಮಾಡಲಾಗಿದ್ದ ಭೂಮಿಯಲ್ಲಿ ಕೆಲ ಭೂ ಮಾಫಿಯಾದವರು ತೊಂದರೆ ನೀಡುತ್ತಿದ್ದು, ಸರ್ವೆ ಕಾರ್ಯದ ಮೂಲಕ ಗುರುತಿಸಿದ ಭೂಮಿಯಲ್ಲಿ ಆದಷ್ಟು ಬೇಗ ನಿರ್ಗತಿಕರಿಗೆ ಹಕ್ಕುಪತ್ರಗಳನ್ನು ವಿತರಿಸಬೇಕೆಂದು ದಮನಿತರ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಸಂತೋಷ್ ತಾಲೂಕು ಆಡಳಿತಕ್ಕೆ ಒತ್ತಾಯಿಸಿದರು. ಮಾಲೂರು ತಾಲೂಕಿನ ಜಯಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಣ್ಣೂರು ಗ್ರಾಮದ ನಿವೇಶನ ರಹಿತ ನಿರ್ಗತಿಕರಿಗೆ ಶಾಸಕ KY ನಂಜೇಗೌಡ ಹಾಗೂ ತಾಲೂಕು ಆಡಳಿತ ಸರ್ವೆ ನಂಬರ್ 23ರಲ್ಲಿ 3 ಎಕರೆ ಭೂಮಿ ಮಂಜೂರು ಮಾಡಲಾಗಿದ್ದು, ಪೊಲೀಸ್ ಬಂದೋಬಸ್ತ್ನಲ್ಲಿ ಕಂದಾಯ ಇಲಾಖೆ ಸರ್ವೆ ಕಾರ್ಯದ ಮೂಲಕ ಭೂಮಿ ಗುರುತಿಸಿದ್ದಾರೆ. ಈ ವೇಳೆ ದಮನಿತರ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಸಂತೋಷ್ ಮಾತನಾಡಿ, ಸೊಣ್ಣೂರು ಗ್ರಾಮದ ಬಡವರಿಗೆ ನಿರ್ಗತಿಕರಿಗೆ ಶಾಸಕ KY ನಂಜೇಗೌಡರು 3 ಎಕರೆ ಸರ್ಕಾರಿ ಭೂಮಿ ಗುರುತಿಸಿ ಮಂಜೂರು ಮಾಡಿಸಿದ್ರು. ಆದರೆ ಕೆಲ ಭೂ ಮಾಫಿಯಾದವರು ವಿನಾಕಾರಣ ಸಮಸ್ಯೆ ಉಂಟು ಮಾಡಿ ನಿರ್ಗತಿಕರಿಗೆ ನಿವೇಶನ ಹಂಚಿಕೆಗೆ ತೊಂದರೆ ನೀಡಿದ್ದು, ಭೂ ಮಾಫಿಯಾದವರ ಕುತಂತ್ರ ವಿಫಲವಾಗಿದೆ. ಅಲ್ಲದೆ ಎಲ್ಲ ಸಮುದಾಯದ ಬಡವರಿಗೆ ಅನುಸರಿಸಿ ನಿವೇಶನ ಹಂಚಿಕೆಗೆ ಮಾಡಲಾಗಿದ್ದು, ಶಾಸಕ KY ನಂಜೇಗೌಡ ಹಾಗೂ ತಾಲೂಕು ಆಡಳಿತ ನಂಜೇಗೌಡ ಬಡಾವಣೆಗೆ ಅತಿ ಶೀಘ್ರದಲ್ಲಿ ಹಕ್ಕುಪತ್ರ ನೀಡಲು ಭರವಸೆ ನೀಡಿದ್ದಾರೆ. ಅಲ್ಲದೆ ಈ ಬಡಾವಣೆಗೆ ಮೂಲಭೂತ ಸೌಕರ್ಯಗಳು ಸಹ ಒದಗಿಸಿಕೊಡಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎಂದು ದಮನಿತರ ಸಂರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಸಂತೋಷ್ ಹೇಳಿದರು. ಈ 3 ಎಕರೆ ಜಮೀನು ದಕ್ಕಿಸ್ಕೊಟ್ಟಿದ್ದು ಮಾನ್ಯ ನಮ್ಮ ಜನಪ್ರಿಯ ಶಾಸಕರು. ರಿಯಲ್ ಎಸ್ಟೇಟ್ ಮಾಫಿಯಾದವರು ಇಲ್ಲಿ ವಾದಿಗಳು ಯಾರಿದ್ರು ಇಲ್ಲಿನ ಎಲ್ಲರನ್ನು ತೆರವು ಮಾಡೋ ನಿಟ್ಟಿನಲ್ಲಿ ಅವರು ಹುನ್ನಾರ ಮಾಡ್ತಾ ಇದ್ರು. ಆದರೆ ಮಾನ್ಯ ಜನಪ್ರಿಯ ಶಾಸಕರು ಅದಕ್ಕೆಲ್ಲ ಅವಕಾಶ ಕೊಡದೆ ಇದು ಸೊಣ್ಣೂರು ವಾಸಿಗಳಿಗೆ ಅಂತ ಎಲ್ಲ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಟ್ಟು ಅವರು ಇಲ್ಲಿ ಇವತ್ತು ತೆರವು ಮಾಡುವಂಥ ಕಾರ್ಯ ಮಾಡಿದ್ರು. ಆದರೆ ವಿಫಲ ಆಯಿತು. ಜೊತೆಯಿನರಿಗೆ ಮಾನ್ಯ ಶಾಸಕರು ಮತ್ತು ತಾಲೂಕು ಆಡಳಿತ
ಹಕ್ಕುಪತ್ರವನ್ನು ಅತಿ ಶೀಘ್ರದಲ್ಲೇ ಕೊಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಜಾರಿ ಬರುವಾಗ ಸಹಕಾರ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೂಪಾ, ಡಿವೈಎಸ್ಪಿ ಮಹಮ್ಮದ್ ನಾಗ್ತೆ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ್, ಇಒ ಕೃಷ್ಣಪ್ಪ, ಆರ್ಐ ಶ್ರೀಪತಿ, ಪಿಡಿಒ ಅಂಬರೀಶ್ ಬಾಬು, ಪೊಲೀಸ್ ಸಿಬ್ಬಂದಿ ವೆಂಕಟೇಶ್, ಸೊಣ್ಣೂರು ಗ್ರಾಮಸ್ಥರು ಭಾಗವಹಿಸಿದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಯ ತರಕಾರಿ ವ್ಯಾಪಾರಿ ಎಸ್ವಿಟಿ ಮಂಡಿ ಕೆವಿ ಸುರೇಶ್ ತಮ್ಮ 54ನೇ ಹುಟ್ಟುಹಬ್ಬಕ್ಕೆ 54 ಕೆಜಿ ಗಾತ್ರದ ಕೇಕ್ ಮಾಡಿಸಿ ಅದರ ತುಂಬೆಲ್ಲ ಹಸಿರು ಗಿಡ, ಮರ, ತರಕಾರಿ ಚಿತ್ರಗಳನ್ನು ಬಿಡಿಸಿ ಕೇಕ್ ಕಟ್ ಮಾಡಿ ವಿನೂತನವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡರು. ಮಾದರಿ ಕೇಕ್ ನೋಡಲು 100 ಜನ ಸೇರಿದ್ದರು. ತನ್ನ ಹುಟ್ಟುಹಬ್ಬಕ್ಕೆ ಮಾರುಕಟ್ಟೆ ಎಲ್ಲರೂ ಖುಷಿಯಾಗಿರಬೇಕೆಂದು ಎಲ್ಲರಿಗೂ ಉಚಿತ ಭೋಜನ ವ್ಯವಸ್ಥೆ ಮಾಡಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ನಾನು ರಥಸಪ್ತಮಿ ಎಂದು ಹುಟ್ಟಿದ್ದೇನೆಂದು ನನ್ನ ಅಜ್ಜಿ ಕಾಲದಿಂದಲೂ ನನ್ನ ಹುಟ್ಟುಹಬ್ಬವನ್ನು ಇಡೀ ಮನೆ ಹಬ್ಬವನ್ನಾಗಿ ಆಚರಿಸುತ್ತಾ ಬಂದಿದ್ದಾರೆ. ನನ್ನ ಪುಣ್ಯ, ನಾನು ರೈತರೊಡನಾಡಿಯಾಗಿ ತರಕಾರಿ ವ್ಯಾಪಾರವನ್ನು ಆಯ್ಕೆ ಮಾಡಿಕೊಂಡು ಇಷ್ಟರ ಮಟ್ಟಿಗೆ ಬೆಳೆದಿದ್ದೇನೆ. ನನಗೆ ನನ್ನ ಮನೆಯವರಿಗಿಂತ ಮಾರುಕಟ್ಟೆಗೆ ಬರುವ ರೈತರು, ಇಲ್ಲಿ ಕೆಲಸ ಮಾಡುವ ಹಮಾಲಿಗಳು, ಕೂಲಿ ಕಾರ್ಮಿಕರೇ ನನ್ನ ಆಸ್ತಿ ಎಂದು ಭಾವಿಸಿದ್ದೇನೆ ಎಂದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 114 ವರ್ಷಗಳಿಗೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲು ಚಿಂತಾಮಣಿ ನಗರದ ವಕೀಲೆ ರಚನಾ ಗೌಡ ಹಾಗೂ ಇವರ ಮಗ ಸಂಕಲ್ಪ ಗೌಡರವರು ಸೋಮವಾರ 2000 ಕಿಲೋಮೀಟರ್ ದೂರದ ಪ್ರಯಾಗ್ರಾಜ್ಗೆ ತಮ್ಮ ದ್ವಿಚಕ್ರ ವಾಹನಗಳ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ. ಸೋಮವಾರ ವಕೀಲೆ ರಚನಾ ಗೌಡರ ನಿವಾಸದ ಬಳಿ ಇವರ ಪತಿ ಈಶ್ವರಗೌಡ ಮತ್ತಿತರರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲು ತೆರಳುವ ದ್ವಿಚಕ್ರ ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ದೇವನಹಳ್ಳಿ ತಾಲೂಕಿನ ಬಿದಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನಡೆದ ಆಡಳಿತ ಮಂಡಳಿಯ ಅಧ್ಯಕ್ಷರ, ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕೆವಿ ಮಂಜುನಾಥ್, ಉಪಾಧ್ಯಕ್ಷರಾಗಿ ಬಿವಿ ಶಶಿಧರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಕೆವಿ ಮಂಜುನಾಥ್ ಮಾತನಾಡಿ, ಸಂಘವು ಉತ್ತಮವಾಗಿ ನಡೆಯುತ್ತಿರುವುದಕ್ಕೆ ಬಿದಲೂರು ಸಹಕಾರ ಸಂಘವು ನಿದರ್ಶನವಾಗಿದೆ. 5 ವರ್ಷದ ಆಡಳಿತ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷವೂ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ. 1 ವರ್ಷದಲ್ಲಿ ಯಾವುದೇ ಕಷ್ಟಗಳಿದ್ದರೂ ವಾರ್ಷಿಕ ಮಹಾಸಭೆಯನ್ನು ಮಾಡಲಾಗುತ್ತದೆ ಎಂದು ಹೇಳಿದರು. ಈ ವೇಳೆ ಸಂಘದ ನಿರ್ದೇಶಕರಾದ ಎನ್ ರವಿ, ಕೆ ಮಹೇಶ್, ರಾಮಾಂಜಿನಪ್ಪ, ವಾಸುದೇವ, ಮಹೇಶ್ ಬಿಎಂ, ಕಮಲಾ, ಆಶಾ, ಲಕ್ಷ್ಮೀನಾರಾಯಣ್, ಶಿವಕುಮಾರ್, ವೆಂಕಟೇಶ್, ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿ ಮಂಜುನಾಥ್ ಇನ್ನಿತರರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೌರಿಬಿದನೂರು ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ಭಾರೀ ಅಗ್ನಿ ಅವಘಡ, ಬಾನೆತ್ತರಕ್ಕೆ ಹೊತ್ತಿ ಉರಿಯುತ್ತಿರುವ ಬೆಂಕಿ, 6ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸಲು ಹರಸಾಹಸ. ಬಿಜೆಪಿಗೆ ಯಡಿಯೂರಪ್ಪ ದಕ್ಷಿಣ ಭಾರತದ ಭೀಷ್ಮ ಇದ್ದಂತೆ, ಬಿಜೆಪಿಯಲ್ಲಿರುವ ಗೊಂದಲ ಯಡಿಯೂರಪ್ಪ ಬಗೆಹರಿಸಬೇಕು, ಮಾಜಿ ಸಚಿವ ಶ್ರೀರಾಮುಲು. ತೆರೆದ ಬಾವಿಯಲ್ಲಿ ನಂಜುಗುಚ್ಚಾದ ಬುಲೆಟ್ ವಾಹನ ಪತ್ತೆ, ಆತಂಕಗೊಂಡ ರೈತನಿಂದ ಪೊಲೀಸರಿಗೆ ದೂರು, ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ.